लाभम् तर्काभयेतम् विधि सर्वपूर्वगीर्वाण विज्ञानदमानतोऽस्मि प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च सृष्टिस्थित्यप्येहानियतिदृशितमो बन्धमोक्षाश्च यस्मादस्य श्री ब्रह्मरुद्रप्रभृतिसुर नरद्वेषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजयनो विरहकातर आजुहाव पुत्रेति तन्मयतया तरवो विनेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ನವಮ ಸ್ಕಂಧದ 8ನೇ ಅಧ್ಯಾಯದಲ್ಲಿ 71ನೇ ಶ್ಲೋಕ. ವಸಿಷ್ಠಸ್ತದನುಜ್ಞಾತೋ ಮದಯಂತ್ಯಾಂ ಪ್ರಜಾಂ ಅಧಾತ್ ಸಾ ವೈ ಸಪ್ತಸಮಾಗರ್ಭಂ ಅಬಿಭ್ರನ್ನವ್ಯಜಾಯತ. ಸೌದಾಸ ಎಂಬಂತಹ ರಾಜನಿಗೆ ತಾನೇ ಮಾಡಿರ್ತಕ್ಕಂತಹ ಅಪರಾಧದಿಂದ ಅವನಿಗೆ ಸಂತತಿ ಆಗಲಿಲ್ಲ ಅಂತನ್ನೋದನ್ನ ಹಿಂದಿನ ದಿವಸ ನಾವು ನೋಡಿದ್ವಿ. ಅವನ ಪತ್ನಿಯಾಗಿರ್ತಕ್ಕಂತಹ ಮದಯಂತಿ ಏನಿದ್ದಾಳೆ, ಅವಳಲ್ಲಿ ಆ ರಾಜನ ಅನುಮತಿಯಿಂದ ವಸಿಷ್ಠ ಋಷಿಗಳು ಗರ್ಭಾಧಾನವನ್ನು ಮಾಡ್ತಾರೆ. ಆ ಮದಯಂತಿ ಎಂಬತಕ್ಕಂತಹ ರಾಣಿ 7 ವರ್ಷಗಳ ಕಾಲ ಆ ಗರ್ಭವನ್ನು ಧಾರಣೆ ಮಾಡ್ತಾಳೆ. ವಸಿಷ್ಠ ಋಷಿಗಳು ಮಾಡಿದ ಗರ್ಭಾಧಾನ ಏನಿದೆ, ಆ ಗರ್ಭವನ್ನ 7 ವರ್ಷಗಳ ಕಾಲ ಧಾರಣೆ ಮಾಡ್ತಾರೆ. ಹರೀಶ್, ಗುರುಗಳ ಮಧ್ಯ ವಾಯ್ಸ್ ನಿಂತೋಗ್ತಾ ಇದೆ. ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಾ ಇದೆ. ಗ್ಯಾಪ್ ಆಗ್ತಾ ಇದೆ. ಮಿತ್ರಸಹ ಎಂಬ ರಾಜನ ಅನುಮತಿಯಿಂದ ವಸಿಷ್ಠ ಋಷಿಗಳು ಆ ರಾಣಿಯಾದಂತಹ ಮದಯಂತಿಯಲ್ಲಿ ಗರ್ಭಾಧಾನವನ್ನು ಮಾಡಿದರು. 7 ವರ್ಷಗಳ ಕಾಲ ಗರ್ಭವನ್ನ ಧಾರಣೆ ಮಾಡಿದರೂ ಕೂಡ ಅವಳಿಗೆ ಪ್ರಸವ ಆಗಲೇ ಇಲ್ಲ. ವಸಿಷ್ಠಸ್ತದನುಜ್ಞಾತೋ ಮದಯಂತ್ಯಾಂ ಪ್ರಜಾಮಧಾತ್ ಸಾ ವೈ ಸಪ್ತಸಮಾ ಗರ್ಭಂ ಅಬಿಭ್ರನ್ನ ವ್ಯಜಾಯತ ಜಘ್ನೇಶ್ಮನೋದರಂ ತಸ್ಮಾತ್ ಸೋಶ್ಮಕಸ್ತೇನ ಕಥ್ಯತೆ ಅಶ್ಮಕಾನ್ ಮೂಲಕೋ ಜಜ್ಞೆ ಯಸ್ತ್ರೀಭಿಃ ಪರಿರಕ್ಷಿತಃ ನಾರೀ ಕವಚ ಇತ್ಯುಕ್ತೋ ನಿಕ್ಷತ್ರೇ ಮೂಲಕೋ ಭವತ್ ತತೋ ದಶರಥಸ್ತಸ್ಮಾತ್ ಪುತ್ರ ಐಳಿಬಿಳಿ ಸ್ಮೃತಃ. ರಾಣಿಯಾದಂತಹ ಮದಯಂತಿ ದೇವಿ 7 ವರ್ಷಗಳ ಕಾಲ ಆದರೂ ಕೂಡ ತನಗೆ ಹೆರಿಗೆ ಆಗಲಿಲ್ಲ ಅಂತ ಹೇಳಿ ತನ್ನ ಹೊಟ್ಟೆಯನ್ನ ಕಲ್ಲಿನಿಂದ ಜಜ್ಜಿಕೊಳ್ತಾಳೆ. ಹಿಂದೆ ತನ್ನ ಪತಿ ಮೃತನಾದಾಗ
ಇದೇ ಬ್ರಾಹ್ಮಣ ಪತ್ನಿ ಅವಳು ಏನ್ ಮಾಡಿದ್ಲು, ತನ್ನ ಎದೆಯನ್ನ ಕಲ್ಲಿನಿಂದ ಹೊಡ್ಕೊಂಡ್ಲು. ಅದೇ ಅಪರಾಧವನ್ನ ಈಗ ಈ ರಾಣಿ ಮಾಡ್ತಾ ಇದ್ದಾಳೆ, ತನ್ನ ಹೊಟ್ಟೆಯನ್ನ ಕಲ್ಲಿನಿಂದ ಹೊಡ್ಕೊಳ್ತಾ ಇದ್ದಾಳೆ. ಅಲ್ಲಿ ಆ ಬ್ರಾಹ್ಮಣ ಪತ್ನಿ ಕಲ್ಲಿನಿಂದ ತನ್ನ ಎದೆಯನ್ನ ಹೊಡ್ಕೊಂಡದ್ದಕ್ಕೇನೆ ಇಲ್ಲಿ ರಾಣಿ ತನ್ನ ಹೊಟ್ಟೆಯನ್ನ ಕಲ್ಲಿನಿಂದ ಹೊಡ್ಕೊಳ್ಳೋ ಹಾಗೆ ಆಯ್ತು. ಕಲ್ಲಿನಿಂದ ತನ್ನ ಹೊಟ್ಟೆಯನ್ನ ಹೊಡ್ಕೊಂಡ್ಲು. ಆವಾಗ ಹುಟ್ಟಿದವನು ಸೌದಾಸನ ಮಗ. ಅವನಿಗೆ ಅಶ್ಮಕ ಅಂತಾನೆ ಹೆಸರು ಬಂತು. ಅಶ್ಮ ಅಂದ್ರೆ ಕಲ್ಲು. ಕಲ್ಲಿನಿಂದ ಹೊಡ್ಕೊಂಡ ಮೇಲೆ ತಾಯಿ ಮಗುವಿಗೆ ಜನ್ಮವನ್ನ ಕೊಟ್ಟಿದ್ರಿಂದ ಆ ಮಗುವಿಗೆ ಅಶ್ಮಕ ಅಂತಾನೆ ಹೆಸರಿಟ್ರು. ಈ ರೀತಿ ಸೌದಾಸನ ಮಗ ಅಶ್ಮಕ ಅಂತ ಅವನ ಹೆಸರು. ಆ ಅಶ್ಮಕನಿಂದ ಮೂಲಕ ಅಂತನ್ನೋನು ಹುಟ್ಟುತ್ತಾನೆ. ಅಶ್ಮಕಾನ್ ಮೂಲಕೋ ಜಜ್ಞೆ. ಅಶ್ಮಕನ ಮಗ ಮೂಲಕ. ಮೂಲಕ ಅಂತನ್ನವನು ನಾರೀ ಕವಚ ಅಂತ ಕರೆಸ್ಕೊಳ್ತಾನೆ. ಅವನಿಗೆ ಮೂಲಕನಿಗೆ ನಾರೀ ಕವಚ ಅಂತ ಹೆಸರು ಬರ್ತದೆ. ಯಾಕೆ ಅಂತಂದ್ರೆ ಅನೇಕ ನಾರಿಯರಿಂದ ಅವನು ರಕ್ಷಿತನಾಗಿದ್ದ ಅಂತ ಹೇಳ್ತಾರೆ. ನಾರಿಯರಿಂದ ರಕ್ಷಿತನಾದ್ದರಿಂದ ನಾರೀ ಕವಚ ಅಂತ ಹೆಸರು. ಯಾಕೆ, ಏನಿದು ನಾರೀ ರಕ್ಷಕ ಹೇಗೆ ಅಂತಂದ್ರೆ, ಪರಶುರಾಮ ದೇವರು ಎಲ್ಲ ಕ್ಷತ್ರಿಯ ವಂಶವನ್ನೇ ನಾಶ ಮಾಡಬೇಕು ಅಂತ ಹೊರಟಾಗ, ಇಡೀ ಕ್ಷತ್ರಿಯ ವಂಶವನ್ನೇ ನಿರ್ಮೂಲ ಮಾಡಿಬಿಡ್ತೇನೆ ಅಂತ ಪರಶುರಾಮ ದೇವರು ಪ್ರತಿಜ್ಞೆ ಮಾಡಿ ಹೊರಟಾಗ, ಅದಕ್ಕೆ ಹೆದರಿ ಮೂಲಕನ ರಾಣಿಯರು ಯಾವಾಗಲೂ ಕವಚದಂತೆ ಅವನ ಸುತ್ತಲೂ ನಿಂತರಂತೆ. ಈ ಮೂಲಕ ಅಂತನ್ನವನು ಈ ರೀತಿ ಆ ರಾಣಿಯರ ರಕ್ಷಣೆಯಲ್ಲಿ ಇದ್ದವನು. ಪರಶುರಾಮ ಬಂದು ನೋಡಿದ್ರೆ ಇಲ್ಲಿ ಯಾರು ಗಂಡಸರೇ ಇಲ್ಲ ಅಂತ ಅಂದ್ಬಿಟ್ರು ಅವರು. ಅದರಿಂದ ಪರಶುರಾಮ ನಕ್ಕು ಮೂಲಕನನ್ನ ಕೊಲ್ಲದೆ ಹಾಗೆ ಬಿಟ್ಟ ಅಂತೆ. ಪರಶುರಾಮ ದೇವರಿಗೆ ಅವ್ರಿಗೇನು ಗೊತ್ತಿಲ್ಲದೆ ಇರೋ ವಿಷಯ ಏನಲ್ಲ, ಅದಕ್ಕೆ ನಕ್ಬಿಟ್ರಂತವ್ರು. ಈ ರಾಣಿಯರೆಲ್ಲ ಅವನ ಸುತ್ತಲೂ ಕವಚದಂತೆ ನಿಂತುಕೊಂಡ್ರು, ಅವನು ಕಾಣಿಸದೇ ಇರೋ ಹಾಗೆ. ಪರಶುರಾಮ ದೇವರು ಬಂದಾಗೆಲ್ಲ ಅವನು ಕಾಣಿಸದೇ ಇರೋ ಹಾಗೆ ಕವಚದಂತೆ ಎಲ್ಲಾ ನಾರಿಯರು ಕೂಡ ಸುತ್ತಲೂ ನಿಂತು ಬಿಡುತ್ತಿದ್ರು. ಪರಶುರಾಮ ದೇವರು ಬಂದಾಗ ಇಲ್ಲಿ ಯಾರು ಗಂಡಸರಿಲ್ಲ ಅಂತ ಹೇಳ್ತಿದ್ರು. ಆದ್ರಿಂದ ಪರಶುರಾಮ ದೇವರು ನಕ್ಕು ಆ ಮೂಲಕನನ್ನ ಕೊಲ್ಲಿಲ್ಲ. ಮುಂದೆ ಕ್ಷತ್ರಿಯ ವಂಶದ ಅಭಿವೃದ್ಧಿಗೆ ಇವನೇ ಕಾರಣನಾಗ್ತಾನೆ, ಮತ್ತೆ ಯಾರು ಬೇರೆ ಇರೋದಿಲ್ಲ. ಈ ಮೂಲಕನಿಂದನೇ ಕ್ಷತ್ರಿಯ ವಂಶದ ಅಭಿವೃದ್ಧಿ ಮುಂದುವರಿಯುತ್ತೆ. ಹಾಗಾಗಿ ಇವನ ಹೆಸರು ಮೂಲಕ ಅನ್ನೋ ಹೆಸರು ಕೂಡ ಸಾರ್ಥಕ ಆಗ್ತದೆ. ಇವನ ಮೂಲಕವಾಗಿಯೇ ಕ್ಷತ್ರಿಯ ವಂಶ ಅಭಿವೃದ್ಧಿ ಆಗ್ತದೆ. ಹಾಗಾಗಿ ಮೂಲಕ ಅನ್ನೋ ಹೆಸರು ಸಾರ್ಥಕವನ್ನಾಗಿ ಮಾಡಿಕೊಂಡ. ಪ್ರಾಣಿಯರಿಂದ ಅವನಿಗೆ ಕವಚದಂತೆ ಅವರು ಇದ್ದು ರಕ್ಷಣೆ ಮಾಡಿದ್ದರಿಂದ ನಾರೀ ಕವಚ ಅಂತ ಕೂಡ ಅವನು ಪ್ರಸಿದ್ಧನಾಗ್ತಾನೆ. ಮೂಲಕ ಎಂಬಂತಹ ರಾಜ ಅಶ್ಮಕನಿಂದ ಹುಟ್ಟಿದವನು. ಈ ಮೂಲಕನಿಂದ ದಶರಥ ಹುಟ್ಟುತ್ತಾನೆ. ಮೂಲಕನ ಮಗ ದಶರಥ. ದಶರಥ ಅಂತಂದ ಕೂಡಲೇ ರಾಮದೇವರ ತಂದೆ ದಶರಥ ಅಂತ ತಿಳ್ಕೊಳ್ಬಾರ್ದು. ಶ್ರೀರಾಮಚಂದ್ರನ ತಂದೆಯಾದ ದಶರಥ ಬೇರೆ, ಈ ದಶರಥ ಬೇರೆ. ಇವನು ಮೂಲಕನ ಮಗ ದಶರಥ. ಈ ದಶರಥನ ಮಗನಾಗಿ ಐಳಿ ಬಿಳಿ ಎಂಬಂತಹ ಮಗ
ದಶರಥನ ಮಗ ಐಳಿಬಿಳಿ. ಜಘ್ನೇಶ್ಮನೋದರಂ ತಸ್ಮಾತ್ ಸೋಷ್ಮಕಸ್ತೇನ ಕಥ್ಯತೆ. ಅಶ್ಮಕಾನ್ ಮೂಲಕೋ ಜಜ್ಞೆ ಯಸ್ತ್ರೀಭಿಃ ಪರಿರಕ್ಷಿತಃ. ನಾರೀ ಕವಚ ಇತ್ಯುಕ್ತೋ ನಿಕ್ಷತ್ರೇ ಮೂಲಕೋ ಭವತಿ. ತತೋ ದಶರಥಸ್ತಸ್ಮಾತ್ ಪುತ್ರ ಐಳಿಬಿಳಿ ಸ್ಮೃತಃ. ರಾಜಾ ವಿಶ್ವಸಹೋ ಯಸ್ಯ ಖಟ್ವಾಂಗಶ್ಚಕ್ರವರ್ತ್ಯಭೂತ್. ಯೋ ದೇವೈರರ್ಥಿತೋ ದೈತ್ಯಾನ್ ಅವಧೀದ್ಯುಧಿ ದುರ್ಜಯಾನ್. ಈ ಐಳಿಬಿಳಿ ಅಂತನ್ನೋನೇನಿದ್ದಾನೆ ಅವನ ಮಗ ವಿಶ್ವಸಹ. ವಿಶ್ವಸಹನ ಮಗ ಖಟ್ವಾಂಗ. ಈ ಖಟ್ವಾಂಗ ಅಂತನ್ನೋನು ಎಲ್ಲವನ್ನೂ ಕ್ಷಮಾ ಮಾಡುವಂತಹ ಗುಣವುಳ್ಳವನಾಗಿದ್ದಂತೆ. ಖಟ್ವಾಂಗ ಅಂತ ಇವನಿಗೆ ಹೆಸರು. ವಿಶ್ವಸಹನ ಮಗ ಎಲ್ಲವನ್ನೂ ಸಹಿಸಿಕೊಳ್ತಾ ಇದ್ದ ಅಂತ ಹೇಳ್ತಾರೆ. ಎಲ್ಲವನ್ನೂ ಸಹಿಸಿಕೊಳ್ಳುವ ಒಳ್ಳೆ ಉತ್ತಮವಾದ ಕ್ಷಮಾಗುಣ ಉಳ್ಳಂತಹ ಚಕ್ರವರ್ತಿಯಾಗಿದ್ದ. ಅವನು ದೇವತೆಗಳ ಅಪೇಕ್ಷೆಯಂತೆ ಯುದ್ಧದಲ್ಲಿ ಅನೇಕ ದೈತ್ಯರನ್ನ ಸಂಹಾರ ಮಾಡಿದ. ಆ ದೈತ್ಯರಿಗೆ ಸೋಲೇ ಇರಲಿಲ್ಲ. ದುರ್ಜಯಾನ್, ಬೇರೆ ಯಾರಿಂದಲೂ ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತಹ ದೈತ್ಯರುಗಳು, ಅವರನ್ನೆಲ್ಲ ಯುದ್ಧದಲ್ಲಿ ಇವನು ಸಂಹಾರ ಮಾಡಿದ. ಖಟ್ವಾಂಗ ಮಹಾರಾಜ. ರಾಜ ವಿಶ್ವಸಹೋ ಯಸ್ಯ ಖಟ್ವಾಂಗಶ್ಚಕ್ರವರ್ತ್ಯಭೂತ್. ಯೋ ದೇವೈರರ್ಥಿತೋ ದೈತ್ಯಾನ್ ಅವಧೀದ್ಯುಧಿ ದುರ್ಜಯಾನ್. ಮುಹೂರ್ತಮಾಯುರ್ಜ್ಞಾತ್ವೈತ್ಯ ಸ್ವಪುರಂ ಸಂದಧೇ ಮನಃ. ನ ಮೇ ಬ್ರಹ್ಮಕುಲಾತ್ ಪ್ರಾಣಾಃ ಕುಲದೈವಾನ್ನ ಚಾತ್ಮಜಾಃ. ಈ ಖಟ್ವಾಂಗ ಮಹಾರಾಜ ತನ್ನ ಆಯುಷ್ಯ ಅಂತನ್ನೋದು ಕೇವಲ ಇನ್ನು ಒಂದು ಮುಹೂರ್ತ ಕಾಲ ಮಾತ್ರ ಉಳಿದಿದೆ ಅನ್ನೋದನ್ನ ತಿಳ್ಕೊಂಡು ಅವನು ಊರಿಗೆ ಬಂದು ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂತೆ. ದೇವತೆಗಳಿಗೂ ಅಸುರರಿಗೂ ಯುದ್ಧವನ್ನ ಆಗುವ ಸಮಯದಲ್ಲಿ ಇವನು ಸಹಾಯ ಮಾಡಿದ್ದ. ಎಲ್ಲಾ ದೈತ್ಯರನ್ನ ವರಬಲದಿಂದ ಸಂಹಾರ ಮಾಡಿದವನು. ಆ ಸಮಯದಲ್ಲಿ ದೇವತೆಗಳಿಗೆ ಸಹಾಯಕನಾಗಿದ್ದರಿಂದ ದೇವತೆಗಳು ಇವನಿಗೆ ಪ್ರಸನ್ನರಾಗಿ ನಿನಗೇನು ವರ ಬೇಕು ಕೇಳು ಅಂತ ಕೇಳಿದ್ರು. ಆವಾಗ ಅವನು ಕೇಳ್ದ, ನನಗೆ ಆಯುಷ್ಯ ಎಷ್ಟಿದೆ ಅಂತ ಹೇಳ್ರಿ ಅಂತ ಅಂದ. ಅವರು ಹೇಳಿದ್ರು, ಇನ್ನು ನಿನ್ನ ಆಯುಷ್ಯ ಮುಹೂರ್ತ ಕಾಲ ಮಾತ್ರ ಉಳಿದಿದೆ ಅಂತಂದ್ರು. ಕೂಡಲೇ ದೇವ ವಿಮಾನವನ್ನ ಏರಿ ತನ್ನ ನಗರಕ್ಕೆ ಬಂದು ಆ ಒಂದು ಮುಹೂರ್ತ ಕಾಲ ಧ್ಯಾನ ಮಾಡಿದ್ದಂತೆ. ಹೀಗೆ ಧ್ಯಾನವನ್ನ ಮಾಡಿ ಆ ಧ್ಯಾನದಿಂದಲೇ ಮೋಕ್ಷವನ್ನ ಸಂಪಾದನೆ ಮಾಡಿದ. ಅವನು ಹೇಳ್ಕೊಳ್ತಾನೆ, ನನಗೆ ಬ್ರಾಹ್ಮಣ ಕುಲದ ಅನುಗ್ರಹದಿಂದ ಪ್ರಾಣಧಾರಣೆ ಆಗಲಿ, ಕುಲದೈವನಾದಂತಹ ಶ್ರೀ ವಾಸುದೇವನ ದಯೆಯಿಂದ ಮಕ್ಕಳನ್ನ ಪಡೆಯುವುದಾಗಲಿ ನನಗಿಷ್ಟ ಇಲ್ಲ. ನಾನು ಧ್ಯಾನ ಮಾಡಿ ಮೋಕ್ಷವನ್ನ ಸಂಪಾದನೆ ಮಾಡ್ತೇನೆ ಅಂತ ಇದು ಆ ಚಕ್ರವರ್ತಿ ಖಟ್ವಾಂಗ ಮಹಾರಾಜ ಹೇಳಿರ್ತಕ್ಕಂತಹ ಮಾತು. ಖಟ್ವಾಂಗೋ ನಾಮ ದೇವರ್ಷಿ ಜ್ಞಾತ್ವಾ ಯತ್ತಾಂ ತಥಾಯುಷಃ ಅಂತ. ಅವನ ಆಯುಷ್ಯ ಇಷ್ಟೇ ಅಂತ ಅವನಿಗೆ ಗೊತ್ತಾಗಿತ್ತು. ಒಂದು ಮುಹೂರ್ತ ಕಾಲ ಅಂತ ಗೊತ್ತಾದ ಕೂಡಲೇ ಆ ಮುಹೂರ್ತ ಕಾಲವನ್ನ ಬಹಳ ಉತ್ತಮವಾಗಿ ಅದನ್ನ ಬಳಸ್ಕೊಳ್ಬೇಕು ಅಂತ ಧ್ಯಾನ ಮಾಡಿ ಆ ಧ್ಯಾನದಿಂದಲೇ ಮೋಕ್ಷವನ್ನ ಪಡೆದಂತವನು ಖಟ್ವಾಂಗ ಮಹಾರಾಜ. ಮುಹೂರ್ತಮಾಯುರ್ಜ್ಞಾತ್
ತ್ವೈತ್ಯ ಸ್ವಪುರಂ ಸಂದಧೆ ಮನಃ ನಮೇ ಬ್ರಹ್ಮಕುಲಾತ್ ಪ್ರಾಣಾಃ ಕುಲದೈವಾನ್ನ ಚಾತ್ಮಜಾಃ ನ ಶ್ರೇಯೋ ನ ಮಹೀ ರಾಜ್ಯಂ ನ ದಾರಾಶ್ಚಾತಿ ವಲ್ಲಭಾಃ ನ ಬಾಲ್ಯೇಪಿ ಮತಿರ್ಮಖ್ಯಂ ಅಧರ್ಮೇ ರಮತೆ ಕ್ವಚಿತ್. ಅವನಿಗೆ ತಾನು ಉಳ್ಕೊಳ್ಬೇಕು ಅನ್ನೋ ಆಸೆ ಇರಲಿಲ್ಲ, ಮಕ್ಕಳನ್ನ ಪಡೆಯಬೇಕು ಅನ್ನೋ ಆಸೆಯೂ ಇರಲಿಲ್ಲ. ಸಂಪತ್ತು, ಈ ಭೂಮಿ, ರಾಜ್ಯ ಸುಖ, ಸ್ತ್ರೀ ಸುಖ ಇದ್ಯಾವುದೂ ಅವನಿಗೆ ಇಷ್ಟ ಇಲ್ಲ. ಅವನು ಯಾವತ್ತೂ ಕೂಡ ಅಧರ್ಮವನ್ನ ಮಾಡಿದವನೇ ಅಲ್ಲ ಅಂತೆ. ಬಾಲ್ಯದಲ್ಲಿಯೂ ಕೂಡ ಅಧರ್ಮಾಚರಣೆಯನ್ನ ಮಾಡಿರಲಿಲ್ಲ. ಬಾಲ್ಯೇಪಿ ನ ಮತಿಹಿ ಎಂದಿದ್ದಾರೆ. ಅಧರ್ಮ ಮಾಡೋ ಬುದ್ಧಿ ಅವನಿಗೆ ಬಾಲ್ಯದಲ್ಲೂ ಇರಲಿಲ್ಲ. ನ ಶ್ರೇಯೋ ನ ಮಹೀ ರಾಜ್ಯಂ ನ ದಾರಾಶ್ಚಾತಿ ವಲ್ಲಭಾಃ ನ ಬಾಲ್ಯೇಪಿ ಮತಿರ್ಮಹ್ಯಂ ಅಧರ್ಮೇ ರಮತೆ ಕ್ವಚಿತ್ ನ ಪಶ್ಯಮುತ್ತಮ ಶ್ಲೋಕಾದನ್ಯತ್ ಕಿಂಚನ ವಸ್ತ್ವಹಂ ದೇವೈ ಕಾಮವರೋ ದತ್ತೋ ಮಹ್ಯಂ ತ್ರಿಭುವನೇಶ್ವರೈಃ. ಅವನು ಹೇಳ್ಕೊಳ್ತಾನೆ, ನಾನು ಬಾಲ್ಯದಲ್ಲಿಯೂ ಅಧರ್ಮವನ್ನ ಮಾಡಿದವನಲ್ಲ, ಬಾಲ್ಯದಲ್ಲಿಯೂ ನನಗೆ ಅಧರ್ಮದಲ್ಲಿ ಆಸಕ್ತಿ ಇರಲಿಲ್ಲ. ನನಗೆ ಸಂಪತ್ತು ಬೇಡ, ಭೂಮಿ ಬೇಡ, ರಾಜ್ಯ ಸುಖ ಬೇಡ, ಸ್ತ್ರೀ ಸುಖ ಬೇಡ, ಯಾವುದೂ ಬೇಡ. ಅಥವಾ ಉತ್ತಮರಾದಂತಹ ಬ್ರಾಹ್ಮಣರು, ದೇವತೆಗಳು ಇವರೆಲ್ಲರೂ ಸ್ತೋತ್ರ ಮಾಡುವಂತಹ ವಾಸುದೇವ ಏನಿದ್ದಾನೆ, ಆ ಭಗವಂತನಿಗಿಂತ ಬೇರೆ ವಸ್ತು ಸ್ವತಂತ್ರ ಅಲ್ಲ, ಯಾವುದೂ ಕೂಡ ಸ್ವತಂತ್ರ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತಾನೆ. ಸ್ವತಂತ್ರನಾದವನು ಆ ಭಗವಂತನೊಬ್ಬನೇ. ಆ ವಾಸುದೇವನಾದ ಭಗವಂತ ಏನಿದ್ದಾನೆ, ಅವನಿಗಿಂತ ಬೇರೆ ಯಾವ ವಸ್ತುವು ಸ್ವತಂತ್ರ ಅಂತ ನಾನು ತಿಳ್ಕೊಂಡಿಲ್ಲ. ದೇವತೆಗಳು ನನಗೆ ಬೇಕಾದ ವರವನ್ನು ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಆ ದೇವತೆಗಳು ಮೂರು ಲೋಕದ ಅಧಿಪತಿಗಳು, ತ್ರಿಭುವನೇಶ್ವರರು. ಮೂರು ಲೋಕದ ಒಡೆಯರಾದಂತಹ ದೇವತೆಗಳು ನನಗೆ ಬೇಕಾದ ವರವನ್ನ ಕೊಡುತ್ತೇನೆ ಅಂತ ಅಂದಿದ್ದಾರೆ. ಆದ್ರೆ ನನಗೆ ಯಾವುದು ಬೇಕಾಗಿಲ್ಲ ಅಂತಾನೆ. ನಾ ಪಶ್ಯಮುತ್ತಮ ಶ್ಲೋಕಾದನ್ಯತ್ ಕಿಂಚನ ವಸ್ತ್ವಹಂ ದೇವೈ ಕಾಮವರೋ ದತ್ತೋ ಮಹ್ಯಂ ತ್ರಿಭುವನೇಶ್ವರೈಃ ನ ವೃಣೇ ಹ್ಯವಮಂ ಕರ್ಮ ಭೂತಭಾವನ ಭಾವನಾತ್ ಯೇ ವಿಕ್ಷಿಪ್ತೇಂದ್ರಿಯ ಧಿಯೋ ದೇವಾಸ್ತೆ ಸ್ವಹೃದಿ ಸ್ಥಿತಂ ನ ವಿಂದಂತಿ ಪ್ರಿಯಂ ಶಶ್ವದಾತ್ಮಾನಂ ಕಿಮುತಾಪರೇ. ಬೇಕಾದ ವರವನ್ನ ಕೊಡ್ತೇನೆ ಅಂತಾರೆ ದೇವತೆಗಳು, ಕೊಡೋ ಸಾಮರ್ಥ್ಯ ಅವರಿಗಿದೆ. ಆದರೆ ನನಗೆ ಜಗತ್ ಸೃಷ್ಟಿಕರ್ತನಾದಂತಹ ವಾಸುದೇವನ ಧ್ಯಾನ ಏನಿದೆ, ಆ ಧ್ಯಾನಕ್ಕಿಂತ ಬೇರೆ ಯಾವುದೂ ನನಗೆ ರುಚಿಸೋದೇ ಇಲ್ಲ. ಅದಕ್ಕಿಂತ ಬೇರೆ ಕೀಳಾದ ಯಾವ ಆದರೂ ಅವನನ್ನ ಸರಿಯಾಗಿ ಯಾರೂ ತಿಳ್ಕೊಳ್ಳೋದಿಲ್ಲ. ದೇವತೆಗಳು ಕೂಡ ಅವರ ದೇವತೆಗಳ ಮನಸ್ಸು ಯಾವಾಗಲೂ ವಿಷಯ ಪದಾರ್ಥಗಳಲ್ಲಿ ಇರೋದೇ ಇಲ್ಲ. ಸದಾ ಭಗವಂತನನ್ನೇ ತಮ್ಮ ಹೃದಯದಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ. ವಿಷಯ ಪದಾರ್ಥಗಳಲ್ಲಿ ತಮ್ಮ ಇಂದ್ರಿಯಗಳನ್ನ, ತಮ್ಮ ಇಂದ್ರಿಯ, ಮನಸ್ಸು ಮೊದಲಾದವುಗಳನ್ನ ವಿಷಯ ಪದಾರ್ಥಗಳ ಕಡೆಗೆ ಅವರು ಬಿಡದೆ ಯಾವಾಗಲೂ ದೇವತೆಗಳು ತಮ್ಮ ಹೃದಯದಲ್ಲಿ ಭಗವಂತನ ಧ್ಯಾನ ಮಾಡ್ತಾರೆ. ಏ ಅವಿಕ್ಷಿಪ್ತ ಇಂದ್ರಿಯ ಧಿಯಃ ದೇವಾಹ, ಅವಿಕ್ಷಿಪ್ತ ಇಂದ್ರಿಯ ಧಿಯಃ, ಅವರು ವಿಕ್ಷಿಪ್ತವಾದ ಇಂದ್ರಿಯಗಳಿಲ್ಲ ಅವರಿಗೆ, ದೇವತೆಗಳಿಗೆ. ಅವರ ಮನಸ್ಸು, ಇಂದ್ರಿಯಗಳು ವಿಷಯ ಪದಾರ್ಥಗಳಲ್ಲಿ ನೆಲೆಸಿರೋದಿಲ್ಲ. ಅಂತಹ ದೇವತೆಗಳು ತಮ್ಮ ಹೃದಯದಲ್ಲೇ ಇರುವಂತಹ
ತಮಗೆ ಅತ್ಯಂತ ಪ್ರಿಯನಾದ ಆ ಸ್ವಾಮಿಯನ್ನ ಅವರೇ ತಿಳ್ಕೊಳ್ತಾ ಇಲ್ಲ ಸರಿಯಾಗಿ. ಕಿಮುತ ಅಪರೆ, ಇನ್ನು ಬೇರೆಯವರು ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ? ಅಂತಹ ಮಹಾಮಹಿಮನಾಗಿರ್ತಕ್ಕಂಥವನು ಭಗವಂತ ಅಂತ ಅರ್ಥ. ಸದಾ ಧ್ಯಾನ ತತ್ಪರರಾದ ವಿಷಯ ಪದಾರ್ಥಗಳಿಂದ ದೂರ ಇರುವಂತಹ ದೇವತೆಗಳೇ ಅವನನ್ನ ಪೂರ್ಣವಾಗಿ ತಿಳಿತಾ ಇಲ್ಲ. ಅಂತಹ ಆ ಭಗವಂತನನ್ನ ಧ್ಯಾನ ಮಾಡೋದೇನಿದೆ, ಅದಕ್ಕಿಂತ ಬೇರೆ ಯಾವುದೂ ನನಗೆ ಬೇಕಾಗಿಲ್ಲ. ನ ವೃಣೇ ಶವಮಂ ಕರ್ಮ ಭೂತಭಾವನ ಭಾವನಾತ್ ಯೇ ಅವಿಕ್ಷಿಪ್ತೇಂದ್ರಿಯ ಧಿಯೋ ದೇವಾಸ್ತೆ ಸ್ವಹೃದಿ ಸ್ಥಿತಂ ನ ವಿಂದಂತಿ ಪ್ರಿಯಂ ಶಶ್ವದಾತ್ಮಾನಂ ಕಿಮುತಾಪರೇ. ಅಥೇಶ ಮಾಯಾ ರಚಿತೇಷು ಸಂಗಂ ಗುಣೇಶು ಗಂಧರ್ವ ಪುರೋಗಮೇಶು ರೂಢಂ ಪ್ರಕೃತ್ಯಾತ್ಮನಿ ವಿಶ್ವಭರ್ತುಃ ಭಾವೇನ ಹಿತ್ವಾ ತಮಹಂ ಪ್ರಪದ್ಯೆ. ಹಾಗಾಗಿ ಆ ಭಗವಂತ ಅವನು ಸರ್ವೋತ್ತಮ ಅನಂತ ಗುಣ ಪರಿಪೂರ್ಣನಾಗಿರ್ತಕ್ಕಂಥವನು. ಅಂತಹ ಭಗವಂತನ ಇಚ್ಛೆಯಿಂದ ಪ್ರಕೃತಿಯಿಂದ ನಿರ್ಮಾಣವಾಗಿರ್ತಕ್ಕಂತಹ ಈ ಎಲ್ಲ ಪದಾರ್ಥಗಳು ಅದು ಗಂಧರ್ವ ನಗರದಂತೆ ಕ್ಷಣಿಕ, ಯಾವುದೂ ಕೂಡ ಶಾಶ್ವತವಾದದ್ದಲ್ಲ. ಈ ದೇಹ, ಇಂದ್ರಿಯ, ಎಲ್ಲ ಪದಾರ್ಥಗಳಲ್ಲಿರುವಂತಹ ಆಸಕ್ತಿಯನ್ನ ನಾನು ಕಳ್ಕೊಂಡು ಬಿಟ್ಟಿದ್ದೇನೆ ಅಂತಾನೆ. ಅದು ಗಂಧರ್ವ ನಗರದಂತೆ ಕ್ಷಣಿಕವಾದದ್ದಲ್ಲ, ಯಾವುದೂ ಶಾಶ್ವತವಾದದ್ದಲ್ಲ. ಅದನ್ನ ನಾನು ಭಗವಂತನ ಭಕ್ತಿಯ ಬಲದಿಂದಲೇನೆ ದೂರ ಮಾಡಿಕೊಂಡು ಆ ಭಗವಂತನನ್ನೇ ಆಶ್ರಯಿಸ್ತೇನೆ. ರೂಢಂ ಪ್ರಕೃತ್ಯ ಆತ್ಮನಿ ವಿಶ್ವಭರ್ತು ಭಾವೇನ. ವಿಶ್ವಭರ್ತು ಅಂದ್ರೆ ಜಗತ್ತಿಗೆ ಒಡೆಯನಾಗಿರ್ತಕ್ಕಂತಹ ಭಗವಂತ. ಅವನ ಭಾವ ಅಂದ್ರೆ ಭಕ್ತಿ. ಆ ಜಗದೊಡೆಯನಾದ ಭಗವಂತನ ಭಕ್ತಿಯ ಬಲದಿಂದಲೇನೆ ಇದನ್ನೆಲ್ಲ ಹಿತ್ವಾ, ಪ್ರಕೃತಿಯ ನಿರ್ಮಿತವಾದ ಇದೆ ಎಲ್ಲ ಪದಾರ್ಥಗಳೇನಿದ್ದಾವೆ ಇದರಲ್ಲಿರುವಂತಹ ಆಸಕ್ತಿಯನ್ನ ನಾನು ಆ ಭಗವಂತನ ಭಕ್ತಿಯ ಬಲದಿಂದ ದೂರ ಮಾಡಿಕೊಂಡು ತಮಹಂ ಪ್ರಪದ್ಯೆ, ಆ ಭಗವಂತನನ್ನೇ ಆಶ್ರಯಿಸ್ತೇನೆ, ನನಗಿದ್ಯಾವುದು ಬೇಕಾಗಿಲ್ಲ ಅಂತಾನೆ. ಅಥೇಶ ಮಾಯಾ ರಚಿತೇಷು ಸಂಗಂ ಗುಣೇಶು ಗಂಧರ್ವ ಪುರೋಗಮೇಶು ರೂಢಂ ಪ್ರಕೃತ್ಯಾತ್ಮನಿ ವಿಶ್ವಭರ್ತುಃ ಭಾವೇನ ಹಿತ್ವಾ ತಮಹಂ ಪ್ರಪದ್ಯೆ. ಇತಿ ವ್ಯವಸಿತೋ ಬುದ್ಧ್ಯ ನಾರಾಯಣ ಗೃಹೀತಯಾ ಹಿತ್ವಾನ್ಯಭಾವಮಜ್ಞಾನಂ ತತಸ್ವಂ ಭಾವಮಾಶ್ರಿತಃ. ಈ ರೀತಿಯಾಗಿ ಖಟ್ವಾಂಗ ಮಹಾರಾಜ ಭಗವಂತನ ಧ್ಯಾನವನ್ನ ಬಿಟ್ಟು ಬೇರೆ ಯಾವುದನ್ನು ನಾನು ಅಪೇಕ್ಷೆ ಪಡೋದಿಲ್ಲ ಅಂತ ಹೇಳಿ ನಿರ್ಧಾರ ಮಾಡಿಬಿಟ್ಟ. ಎಲ್ಲವನ್ನೂ ತ್ಯಾಗ ಮಾಡಿ ಕೇವಲ ಭಗವತ್ಪರಾಯಣನಾಗಿ ತಾನು ಅಜ್ಞಾನ ನಿಮಿತ್ತದಿಂದ ಬೇರೆ ವಸ್ತುಗಳಲ್ಲಿರುವಂತಹ ಎಲ್ಲ ರೀತಿಯಾದ ಆಸಕ್ತಿಯನ್ನು ಕೂಡ ಬಿಟ್ಟ. ಅನ್ಯಭಾವಂ ಅಜ್ಞಾನಂ ಹಿತ್ವಾ. ಅನ್ಯಭಾವಂ ಅಜ್ಞಾನಂ ಅಂತಂದ್ರೆ ಅಜ್ಞಾನ ನಿಮಿತ್ತಕವಾಗಿ ಬರುವಂತಹ ಪದಾರ್ಥಗಳ ಆಸಕ್ತಿ, ವಿಷಯ ಪದಾರ್ಥಗಳಲ್ಲಿರ್ತಕ್ಕಂತಹ ಆಸಕ್ತಿ ಅದು ಅಜ್ಞಾನ ನಿಮಿತ್ತಕವಾಗಿ ಬರ್ತಕ್ಕಂಥದ್ದು. ಅಂತಹ ಆಸಕ್ತಿಯನ್ನೆಲ್ಲ ಬಿಟ್ಟ, ಎಲ್ಲ ಪದಾರ್ಥಗಳಲ್ಲಿರುವ ಆಸಕ್ತಿ ಮಮಕಾರವನ್ನ ಬಿಟ್ಟು ಸ್ವತಂತ್ರನಾದ ನಿತ್ಯನಾದ ಆ ಪರಮಾತ್ಮನನ್ನೇ ಆಶ್ರಯಿಸಿದ.
इति व्यवसितो बुद्ध्या नारायण गृहीतया हित्वा अन्यभावमज्ञानं ततः स्वं भावमाश्रितः यत्तद् ब्रह्म परं सूक्ष्मम् अशून्यं शून्यकल्पितम् भगवान् वासुदेवेति यं गृह्णन्ति हि सात्वताः ಆ ಭಗವಂತ ಅವನೇ ಸರ್ವೋತ್ತಮ. ಅಂತಹ ಭಗವಂತ ಅತೀಂದ್ರಿಯನಾಗಿರ್ತಕ್ಕಂಥವನು. ಸೂಕ್ಷ್ಮಂ ಅಶೂನ್ಯಂ ಶೂನ್ಯಕಲ್ಪಿತಂ. ಆ ಭಗವಂತ ಅಶೂನ್ಯ ಮತ್ತು ಶೂನ್ಯಕಲ್ಪಿತ ಅಂತ ಅಂದ್ರೆ ಗುಣಪರಿಪೂರ್ಣನಾಗಿದ್ದಾನೆ. ಆ ಬ್ರಹ್ಮ ಶೂನ್ಯ ಅನ್ನೋ ಹೆಸರಿನಿಂದಲೇನೆ ಅಭಿವ್ಯಕ್ತನಾಗ್ತಾನೆ. ತನ್ನ ಮೂಲ ರೂಪದಿಂದಲೇ ಅಭಿವ್ಯಕ್ತನಾಗ್ತಾನೆ. ಅವನಿಗೆ ಶೂನ್ಯ ಅಂತ ಹೆಸರು. ಶೂನ್ಯ ಕಲ್ಪಿತಂ ಅಂತಂದ್ರೆ ಶೂನ್ಯ ನಾಮಕನಾದ ಆ ಭಗವಂತನಿಂದ ಈ ಜಗತ್ತು ಉತ್ಪತ್ತಿ ಆಗ್ತದೆ. ತಾನು ಶೂನ್ಯ ನಾಮಕನಾಗಿ ಮೂಲ ರೂಪದಿಂದ ಅಭಿವ್ಯಕ್ತನಾಗ್ತಾನೆ. ಶಮೂನಂ ಕುರುತೆ ಯಸ್ಮಾತ್ ಶೂನ್ಯಸ್ತಸ್ಮಾತ್ ಜನಾರ್ದನಃ ಅಂತ ಅವನಿಗೆ ಶೂನ್ಯ ಅಂತ ಯಾಕೆ ಹೆಸರು ಬಂತು ಅಂತನ್ಲಿಕ್ಕೆ ಈ ಪ್ರಮಾಣ, ಆ ಪ್ರಮಾಣದ ಪ್ರಸಿದ್ಧಿಯನ್ನ ತೋರಿಸ್ತಾ ಇದ್ದಾರೆ. ಶಮೂನಂ ಕುರುತೆ ಯಸ್ಮಾತ್, ಭಗವಂತ ಶಮೂನಂ ಕುರುತೆ, ಶ ಊನ ಯ, ಸುಖ ಪರಿಪೂರ್ಣನಾಗಿರ್ತಕ್ಕಂಥವನು. ಮತ್ತೊಬ್ಬರು ಎಲ್ಲರೂ ಬೇರೆ ಜನರೇನಿದ್ದಾರೆ ಅವರ ಸುಖ ಅಂತ ಅನ್ನೋದು ಪರಿಪೂರ್ಣವಾದ ಸುಖ ಅಲ್ಲ. ಈ ಭಗವಂತನ ಸುಖವೇ ಪರಿಪೂರ್ಣವಾದದ್ದು. ಉಳಿದವರೆಲ್ಲರೂ ಕೂಡ ಊನರು, ಅಂದ್ರೆ ಅಪೂರ್ಣವಾದ ಸುಖವುಳ್ಳವರು. ತನ್ನ ಸುಖವನ್ನ ಉಳಿದವರ ಸುಖಕ್ಕಿಂತ ಊನವಾಗಿ, ಉಳಿದವರ ಎಲ್ಲರ ಸುಖ ಏನಿದೆ ಆ ಸುಖ ತನ್ನ ಸುಖಕ್ಕಿಂತಲೂ ಕೂಡ ಊನವಾಗಿಸಿದ್ದಾನೆ. ಆದ್ರಿಂದ ಅವನು ಶೂನ್ಯ ಅಂತ. ಹೀಗೆ ಶೂನ್ಯ ಅನ್ನೋ ಶಬ್ದಕ್ಕೆ ಸ ಊನ ಯ, ಶೂನ್ಯ. ತನ್ನ ಸುಖ ಏನಿದೆ ಆ ತನ್ನ ಸುಖಕ್ಕಿಂತ ಉಳಿದವರ ಸುಖವನ್ನ ಊನ ಮಾಡಿದ್ದಾನೆ. ಉಳಿದವರೆಲ್ಲರ ಸುಖ ಅನ್ನೋದು ಊನವಾದ ಸುಖ, ಅಪೂರ್ಣವಾದ ಸುಖ. ತನ್ನ ಸುಖ ಮಾತ್ರ ಪರಿಪೂರ್ಣವಾದ ಸುಖ. ಆದ್ರಿಂದ ಅವನನ್ನ ಶೂನ್ಯ ಅಂತ ಕರೀತಾರೆ. ತನಗಿಂತ ಭಿನ್ನವಾದ ಗುಣಗಳಿಂದ ಶೂನ್ಯ ಅಂತ ಮತ್ತೊಂದರ್ಥ. ಅಶೂನ್ಯಂ ಅಂದ್ರೆ ಅವನಿಗೆ ಗುಣವೇ ಅವನು, ಅವನಿಗಿಂತ ಭಿನ್ನವಾದ ಗುಣಗಳಿಲ್ಲ. ನಮಗಾದ್ರೆ ನಮಗಿಂತ ಭಿನ್ನವಾದ ಗುಣಗಳು ನಮ್ಮಲ್ಲಿದ್ದಾವೆ. ನಾವು ಬೇರೆ, ಗುಣ ಬೇರೆ. ಅವನು ಹಾಗಲ್ಲ. ಗುಣ ಪರಿಪೂರ್ಣನೇ, ಗುಣ ಸ್ವರೂಪನೇ ಆಗಿದ್ದಾನೆ. ಗುಣ ತನಗಿಂತ ಭಿನ್ನವಾದದ್ದು ಗುಣ ಅಂತ ಇಲ್ಲ ಅವನಿಗೆ. ಆದ್ರಿಂದ ಶೂನ್ಯ. ತನಗಿಂತ ಭಿನ್ನವಾದ ಗುಣಗಳಿಂದ ಶೂನ್ಯ. ತನಗಿಂತ ಭಿನ್ನವಾದ ಗುಣಗಳು ಅವನಲ್ಲಿಲ್ಲ. ಮತ್ತೆ ಅಸುರರ, ದೈತ್ಯರು ಅಸುರರು ಯಾರಿದ್ದಾರೆ ಅವರ ಸುಖವನ್ನ ಊನ ಮಾಡ್ತಾನೆ. ಆದ್ರಿಂದಲೂ ಶೂನ್ಯ. ಹೀಗೆ ಭಗವಂತನ ಮೂಲ ರೂಪಕ್ಕೆ ಶೂನ್ಯ ಅಂತ ಹೆಸರಿದೆ. ಅಂತಹ ಮೂಲ ರೂಪದಿಂದ, ವಾಸುದೇವ ರೂಪದಿಂದ ಅಭಿವ್ಯಕ್ತನಾಗ್ತಾನೆ. ಆದ್ರಿಂದ ಶೂನ್ಯ ಕಲ್ಪಿತ ಅಂತ ಕರೀತಾರೆ. ಅವನು ಪರಿಪೂರ್ಣ, ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ. ಅಂತಹ ಪರಿಪೂರ್ಣನಾದ ಆ ನಾರಾಯಣನಿಂದ ವಾಸುದೇವಾದಿ ಚತುರ್ಮೂರ್ತಿಗಳು ಅಭಿವ್ಯಕ್ತವಾಗ್ತದೆ. ಪಂಚರಾತ್ರಾಗಮದಲ್ಲಿ ಇದನ್ನ ಕೊಟ್ಟಿದ್ದಾರೆ. ಹೀಗೆ ವ್ಯಾಖ್ಯಾನದಲ್ಲಿ
ಅಶೂನ್ಯಂ ಶೂನ್ಯಕಲ್ಪಿತಂ ಅನ್ನೋದಕ್ಕೆ ಬಹಳ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತು ಇವನು ಸೂಕ್ಷ್ಮ ಅಂತ ವೇದದಲ್ಲಿ ಇವನನ್ನ ಹೊಗಳುತ್ತಾರೆ. ತದ್ ಬ್ರಹ್ಮ ಪರಂ ಸೂಕ್ಷ್ಮಂ ಅಂತ ವಿಜಯಧ್ವಜ ತೀರ್ಥರು ಈ ಶಬ್ದಗಳಿಗೆಲ್ಲ ವೇದದ ಪ್ರಮಾಣವನ್ನು ಕೊಟ್ಟಿದ್ದಾರೆ. ಬ್ರಹ್ಮ ವಿದಾಪ್ನೋತಿ ಪರಂ ಅನ್ನಲ್ಲಿ ಬ್ರಹ್ಮ ಪರಂ ಅಂತ ಭಗವಂತನನ್ನ ಕರೆದಿದ್ದಾರೆ. ಇದು ನಮಗೆ ಯತ್ತದ್ ಬ್ರಹ್ಮ ಪರಂ ಸೂಕ್ಷ್ಮಂ ಅನ್ನೋದೇನಿದೆ ಇದರಿಂದ ಗೊತ್ತಾಗ್ತದೆ. ಅಲ್ಲಿ ಯಂ ಗೃಣಂತಿ ಸಾತ್ವತಾಹ ಅಂತ ಇದೆ. ಹಿ ಅನ್ನೋದು ಪ್ರಸಿದ್ಧಿಯನ್ನ ಸೂಚನೆ ಮಾಡತಕ್ಕಂತಹ ಒಂದು ಪದ. ಎಲ್ಲ ಸಾತ್ವಿಕರು ಸಜ್ಜನರು ಇವನನ್ನ ವಾಸುದೇವ ಅಂತ ಕೊಂಡಾಡ್ತಾರೆ. ಹಿ ಇದು ಪ್ರಸಿದ್ಧವಾದದ್ದು ಅಂತ. ಎಲ್ಲಿ ಪ್ರಸಿದ್ಧವಾಗಿದೆ? ತೈತ್ತರೀಯೋಪನಿಷತ್ತಿನಲ್ಲಿ ಬ್ರಹ್ಮವಿದಾಪ್ನೋತಿ ಪರಂ ಅಂತಿದೆ. ಅಲ್ಲಿ ಬ್ರಹ್ಮ ಪರಂ ಅಂತ ಹೇಳಿ ಸಾತ್ವತಾಹ ಗೃಣಂತಿ. ಹಾಗೆ ತಸ್ಯಾಂತೆ ಸುಶಿರಂ ಸೂಕ್ಷ್ಮಂ ಅಂತ ನಾರಾಯಣ ಉಪನಿಷತ್ತಿನಲ್ಲಿ ಬರ್ತದೆ. ಅಲ್ಲಿ ಸೂಕ್ಷ್ಮಂ ಅಂತ ಕರೆದಿದ್ದಾರೆ ಅವನನ್ನ. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ಬ್ರಹ್ಮ ಪರಮಾತ್ಮ ಭಗವಾನ್ ಅಂತ ಹೀಗೆ ಅನೇಕ ಶಬ್ದಗಳಿಂದ ಕರೆಸ್ಕೊಳ್ತಾ ಇದ್ದಾನೆ. ಅವನೇ ಶೂನ್ಯ ಶಮೂನಂ ಕುರುತೆ ಯಸ್ಮಾತ್ ಶೂನ್ಯಸ್ತಸ್ಮಾತ್ ಜನಾರ್ದನಃ ಅಂತ ಹೀಗೆ ಅನೇಕ ನಾಮಗಳಿಂದ ಕರೆಸ್ಕೊಳ್ತಕ್ಕಂಥವನು. ವೈದಿಕರೆಲ್ಲರೂ ಕೂಡ ಇವನನ್ನ ಈ ರೀತಿ ಕರೀತಾರೆ. ಅಂತಹ ಭಗವಂತನನ್ನೇ ನಾನು ಆಶ್ರಯಿಸ್ತೇನೆ ಅಂತ ಖಟ್ವಾಂಗ ಮಹಾರಾಜ ಹೇಳ್ತಾ ಇದ್ದಾನೆ. ಯತ್ತದ್ ಬ್ರಹ್ಮ ಪರಂ ಸೂಕ್ಷ್ಮಂ ಅಶೂನ್ಯಂ ಶೂನ್ಯಕಲ್ಪಿತಂ ಭಗವಾನ್ ವಾಸುದೇವೇತಿ ಯಂ ಗೃಣಂತಿ ಹಿ ಸಾತ್ವತಾಃ. ಖಟ್ವಾಂಗಾದ್ ದೀರ್ಘಬಾಹುಶ್ಚ ರಘುಸ್ತಸ್ಮಾತ್ ಪೃಥುಶ್ರವಾಃ ಅಜಸ್ತಸ್ಮಾನ್ ಮಹಾರಾಜಃ ತಸ್ಮಾತ್ ದಶರಥೋ ಭವತಿ. ಹೀಗೆ ಖಟ್ವಾಂಗ ಮಹಾರಾಜ ಬಹಳ ಪ್ರಸಿದ್ಧನಾಗಿರ್ತಕ್ಕಂತಹ ಮಹಾರಾಜ. ಆ ಖಟ್ವಾಂಗನ ಮಗನೇ ದೀರ್ಘಬಾಹು ಎಂಬುದಾಗಿ ಪ್ರಸಿದ್ಧನಾಗಿರ್ತಕ್ಕಂತಹ ರಾಜ. ಖಟ್ವಾಂಗನ ಮಗನಾಗಿ ಹುಟ್ಟುತ್ತಾನೆ ದೀರ್ಘಬಾಹು. ಆ ದೀರ್ಘಬಾಹು ಎಂಬತಕ್ಕಂತಹ ಮಹಾರಾಜನಿಂದ ಹುಟ್ಟಿದವನು ರಘು. ಆ ರಘುವಿನಿಂದಲೇನೆ ಮುಂದೆ ಆ ಕುಲಕ್ಕೆ ರಘುಕುಲ ಅಂತ ಹೆಸರು ಬರ್ತದೆ. ಮಹಾಕೀರ್ತಿಯನ್ನ ಪಡ್ಕೊಂಡಂತಹ ಮಹಾರಾಜ ರಘು ಎಂಬಂತಹ ಮಹಾರಾಜ. ಆ ರಘುವಿನಿಂದ ಹುಟ್ಟತಕ್ಕಂಥವನು ಅಜ. ಅಲ್ಲಿಂದ ಮುಂದೆ ಎಲ್ಲ ರಘುಕುಲ ಅಂತ ಕರೀತಾರೆ ಆ ಕುಲವನ್ನ. ಅಂತಹ ರಘು ಮಹಾರಾಜನ ಮಗ ಅಜ ಅಂತ. ಆ ಅಜನಿಂದ ಹುಟ್ಟಿದವನು ದಶರಥ. ದಶರಥನೇ ಮುಂದೆ ರಾಮನಿಗೆ ಜನ್ಮವನ್ನ ಕೊಡ್ತಾನೆ. ಆ ದಶರಥನ ಮಗನಾಗಿ ಶ್ರೀರಾಮಚಂದ್ರ ಅವತಾರ ಮಾಡ್ತಾನೆ ಮುಂದೆ. ಅಂತಹ ದಶರಥ ಅಂತನ್ನವನು ಅಜನ ಮಗ. ಆ ಅಜ ಅನ್ನವನು ರಘುವಿನ ಮಗ. ಇಲ್ಲಿ ದಶರಥ ಅನ್ನವನು ಯಾರ ಅವತಾರ? ಶ್ರೀರಾಮಚಂದ್ರನ ತಂದೆಯಾಗಿ ಅವತಾರ ಮಾಡಿರ್ತಕ್ಕಂಥವನಿದ್ದಾನಲ್ಲ ಅಜನ ಮಗ ದಶರಥ. ಇವನನ್ನ ಸ್ವಯಂಭುವ ಮನುವೆ ದಶರಥನಾಗಿ ಅವತಾರ ಮಾಡಿದ್ದಾನೆ ಅಂತ ಪುರಾಣಗಳಲ್ಲಿ ನಮಗೆ ಅದರ ಬಗ್ಗೆ ವಿಷಯ ಸಿಗ್ತದೆ. ಪದ್ಮಪುರಾಣದಲ್ಲಿ ಉತ್ತರಾಖಂಡದಲ್ಲಿ ಸ್ವಯಂಭುವ ಮನು ದಶರಥನಾಗಿ ಅವತಾರ ಮಾಡಿದ್ದಾನೆ. ಅವನೇ ವಸುದೇವನಾಗಿ ಅವತಾರ ಮಾಡಿದ್ದಾನೆ. ಮುಂದೆ ಕಲಿಯುಗದ ಕೊನೆಯಲ್ಲಿ ಶಂಭಲ ಅನ್ನೋ ಗ್ರಾಮದಲ್ಲಿ ವಿಷ್ಣುವ್ರತನಾಗಿ ಅವನೇ ಅವತಾರ ಮಾಡ್ತಾನೆ ಅಂತ ಹೀಗೆ 3 ಬಾರಿ ಅವತಾರ ಮಾಡಿದ್ದಾನೆ ಅಂತ ಪದ್ಮಪುರಾಣದ ಉತ್ತರಾಖಂಡದಲ್ಲಿದೆ.
ಸ್ವಯಂಭುವ ಮನುವಿನ ಅವತಾರಗಳು ದಶರಥ, ವಸುದೇವ ಮತ್ತು ವಿಷ್ಣುವ್ರತ. ಕಲಿಯುಗದಲ್ಲಿ ಶಂಬಲ ಗ್ರಾಮದಲ್ಲಿ ವಿಷ್ಣುವ್ರತ, ಅವನ ಮಗನಾಗಿ ಕಲ್ಕಿ ಅವತಾರ ಮಾಡ್ತಾನೆ. ವಸುದೇವನಾಗಿ ದ್ವಾಪರದಲ್ಲಿ ಕೃಷ್ಣನ ತಂದೆಯಾಗಿ, ತ್ರೇತಾಯುಗದಲ್ಲಿ ದಶರಥನಾಗಿ ರಾಮನ ತಂದೆಯಾಗಿ ಅವತಾರ ಮಾಡಿದವನು ಸ್ವಯಂಭುವ ಮನು ಅಂತ ಪದ್ಮಪುರಾಣದಲ್ಲಿದೆ. ಆದರೆ ವಾಮನ ಪುರಾಣದಲ್ಲಿ ದಶರಥ ವೈವಸ್ವತ ಮನುವಿನ ಅವತಾರ ಅಂತ ಇದೆ. ಸ್ವಯಂಭುವ ಮನುವಿನ ಅವತಾರವೋ ವೈವಸ್ವತ ಮನುವಿನ ಅವತಾರವೋ ಅನ್ನೋದು ಈ ಎರಡು ಪುರಾಣಗಳನ್ನು ನೋಡಿದಾಗ ಸಂಶಯ ಬರ್ತದೆ. ವಾಮನ ಪುರಾಣದಲ್ಲಿ ವೈವಸ್ವತ ಮನುವಿನ ಅವತಾರ ಅಂತಿದೆ ದಶರಥನನ್ನ. ಪದ್ಮಪುರಾಣದಲ್ಲಿ ಸ್ವಯಂಭುವ ಮನುವಿನ ಅವತಾರ ಅಂತ ಹೇಳಿದ್ದಾರೆ. ನಾರಾಯಣ ಪಂಡಿತಾಚಾರ್ಯರು ಅಂಶಾವತಾರ ಅಂತ ಒಂದು ಗ್ರಂಥವನ್ನ ಮಾಡಿದ್ದಾರೆ. ಯಾರ್ಯಾರು ಯಾವ ಯಾವ ಅಂಶದಿಂದ ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ ಅನ್ನೋದನ್ನ ತಿಳಿಸ್ತಕ್ಕಂತಹ ಒಂದು ಗ್ರಂಥ ಅದು. ಅವರು ಹೇಳುವಾಗ ರಾಜ ದಶರಥ ಪೂರ್ವಂ ಮನುಸ್ವಾಯಂಭುವ ಸ್ಮೃತಃ ಉಕ್ತಂ ಪದ್ಮಪುರಾಣೇ ಚ ಕ್ಷವತಾರ ಪ್ರಸಂಗತಃ ಅಂತ ದಶರಥ ಸ್ವಯಂಭುವ ಮನುವಿನ ಅವತಾರ ಅಂತ ಹೇಳ್ತಾರೆ. ಪದ್ಮಪುರಾಣದ ಆಧಾರವನ್ನ ಇಟ್ಟುಕೊಂಡು ಆ ಪದ್ಮಪುರಾಣದ ಉತ್ತರಖಂಡದಲ್ಲಿ ಬರ್ತಕ್ಕಂತಹ ಮಾತಿನ ಪ್ರಕಾರ ಸ್ವಯಂಭುವ ಮನುವಿನ ಅವತಾರನೇ ದಶರಥ ಅಂತ ನಾರಾಯಣ ಪಂಡಿತಾಚಾರ್ಯ ಅಂಶಾವತಾರದಲ್ಲಿ ಒಪ್ಪಿದ್ದಾರೆ. ಮತ್ತೆ ವಾಮನ ಪುರಾಣದಲ್ಲಿ ವೈವಸ್ವತ ಮನುವಿನ ಅವತಾರ ಅಂತಂದು ಹೇಳಿದ್ದಾರಲ್ಲ ಅಂತಂದ್ರೆ, ವಸುದೇವ ವೈವಸ್ವತ ಮನುವಿನ ಅವತಾರ ಅಂತೇನು ಹೇಳಿದ್ದಾರೆ ಅದು ಆವೇಶಾಭಿಪ್ರಾಯದಿಂದ ಕೂಡಿಸ್ಬೇಕು ಅಂತ ಸತ್ಯಧರ್ಮ ತೀರ್ಥರು ಅದನ್ನ ಬರೆದಿದ್ದಾರೆ. ಆವೇಶಾವತಾರವನ್ನು ಇಟ್ಟುಕೊಂಡು ಅವನು ಸ್ವಯಂಭುವ ಮನುವಿನ ಅವತಾರವೇ, ಮತ್ತು ವಾಮನ ಪುರಾಣದಲ್ಲಿ ವೈವಸ್ವತ ಮನುವಿನ ಅವತಾರ ಅಂತ ಹೇಳಿದ್ದನ್ನು ಹೇಗೆ ಕೂಡಿಸ್ಬೇಕು ಅಂದ್ರೆ ಅದನ್ನ ಆವೇಶಾವತಾರ ಅಂತ ಇಟ್ಟುಕೊಂಡು ಕೂಡಿಸ್ಬೇಕು ಅಂತಾರೆ. ಹೀಗೆ ಅವನ ಆವೇಶವೂ ಇತ್ತು. ಸ್ವಯಂಭುವ ಮನುವಿನ ಅವತಾರ ಮತ್ತೆ ವೈವಸ್ವತ ಮನುವಿನ ಆವೇಶವೂ ಕೂಡ ಅವನೊಳಗೆ ಇತ್ತು ಅಂತ ಇಟ್ಕೊಳ್ಬೇಕು. ಹೀಗೆ ದಶರಥ ಮಹಾರಾಜ ಅಜನಿಂದ ಹುಟ್ಟುತ್ತಾನೆ, ಅವನೇ ಸ್ವಯಂಭುವ ಮನುವಿನ ಅವತಾರ. ಖಟ್ವಾಂಗಾದ್ ದೀರ್ಘಬಾಹುಶ್ಚ ರಘುಸ್ತಸ್ಮಾತ್ ಪೃಥುಶ್ರವಾಃ ಅಜಸ್ತಸ್ಮಾನ್ ಮಹಾರಾಜಃ ತಸ್ಮಾತ್ ದಶರಥೋ ಭವತಿ. ಮುಂದೆ ರಾಮಾವತಾರ ದಶರಥನಿಂದ ಆಗ್ತದೆ. ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಅಲ್ಲಿಗೆ 83 ಶ್ಲೋಕ ಆಯ್ತು. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಹರೇ ನಮಗಾಚಾರ್ಯ ನಮಸ್ಕಾರ, ಧನ್ಯವಾದಗಳು.